ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒತ್ತಡ, ಮಾನಸಿಕ ಸಮಸ್ಯೆ, ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ ಭಗವದ್ಗೀತೆಯ ಈ ಅತ್ಯಮೂಲ್ಯವಾದಂತಹ ಸಂದೇಶಗಳು. ಮನುಷ್ಯನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕಷ್ಟ, ಮಾನಸಿಕ ಆಘಾತಗಳು ಇರುವುದು ಸಹಜ. ಹಾಗಾದರೆ ಅಂತಹ ಆಘಾತ, ನೋವು, ದುಃಖಗಳಿಂದ ಹೊರಗಡೆ ಬರುವುದಕ್ಕೆ ಭಗವದ್ಗೀತೆಯಲ್ಲಿ ವ್ಯಾಖ್ಯಾನಿಸಿರುವಂತಹ ಅಥವಾ ನೀಡಿರುವಂತಹ ಅಂತಹ ಅದ್ಭುತವಾದ ಸಂದೇಶಗಳು ಯಾವುವು ಎಂದು ನಾವು ಈಗಾಗಲೇ ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಆದರೆ ಭಗವದ್ಗೀತೆ ಇಷ್ಟಕ್ಕೆ ಸೀಮಿತವಲ್ಲ, ಅದರಲ್ಲಿ ನಾನಾ ವಿಚಾರಗಳು ಅಡಗಿರುತ್ತದೆ. ಅಂತಹ ಎಷ್ಟೋ ಅದ್ಭುತ ಸಂದೇಶಗಳು ನಮ್ಮ ಜೀವನಕ್ಕೆ ಪ್ರತಿಕ್ಷಣವೂ ದಾರಿದೀಪವಾಗುತ್ತದೆ. ಹಾಗಾದರೆ ನಾವು ಸಂತೋಷವಾಗಿ ಇರುವುದಕ್ಕೆ ಏನನ್ನ ಮಾಡಬೇಕು? ಭಗವದ್ಗೀತೆಯಲ್ಲಿ ನೀಡಿರುವಂತಹ ಆ ಉಪದೇಶ ಏನು ಎಂದು ನೋಡೋಣ. ಸಂತೋಷದ ಮೂಲ ಯಾವುದು? ಶಾಶ್ವತವಾದ ಸಂತೋಷಕ್ಕಾಗಿ ಭಗವದ್ಗೀತೆಯ ಈ ಉಪದೇಶಗಳನ್ನು ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ಇಡೀ ಭಗವದ್ಗೀತೆಯೇ ಜ್ಞಾನದ ಮೂಲವಾಗಿದೆ. ಶ್ರೀಕೃಷ್ಣನು ಜೀವನಕ್ಕೆ ಬೇಕಾದ ಪ್ರಾಯೋಗಿಕ ಮಾರ್ಗವನ್ನು ಅದರಲ್ಲಿಯೇ ನೀಡಿದ್ದಾನೆ. ಭಗವದ್ಗೀತೆಯ ಪ್ರಕಾರ ನೀವು ಸಂತೋಷವನ್ನು ಈ ರೀತಿಯಾಗಿ ಹುಡುಕಿಕೊಂಡರೆ ಅದು ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತದೆ ಎಂದು ಹೇಳಲಾಗಿದೆ. ಮೊದಲ ಬಾರಿಗೆ ಭಗವದ್ಗೀತೆಯನ್ನು ಓದಿದಾಗ ಅಥವಾ ಕೇಳಿದಾಗ ಅದು ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯಷ್ಟೇ ಎಂದು ಅನಿಸುತ್ತದೆ. ಅದನ್ನೇ ಹಲವು ಬಾರಿ ಓದಿದಾಗ ಅದರಲ್ಲಿ ಅಡಗಿರುವಂತಹ ಆಳವಾದ ಅರ್ಥಗಳನ್ನು ತಿಳಿಯಲು ಪ್ರಾರಂಭ ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಲು ಪ್ರಾರಂಭಿಸುತ್ತದೆ. ನೀವು ಅದನ್ನು ಧ್ಯಾನಿಸಲು ಮತ್ತು ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತೀರಾ. ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯು ಜ್ಞಾನದ ಮೂಲವಾಗಿದೆ. ಆದರೆ ಜನರು ಅವರವರ ಅಗತ್ಯಗಳಿಗೆ ಅನುಗುಣವಾಗಿ ಅದರಲ್ಲಿರುವ ಕೆಲವು ಅಧ್ಯಾಯಗಳನ್ನು ಮಾತ್ರ ಓದುತ್ತಾರೆ. ಕೆಲವರು ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ಮುಖ್ಯವೆಂದು ಪರಿಗಣಿಸುತ್ತಾರೆ, ಏಕೆಂದರೆ ಅದು ಭಗವದ್ಗೀತೆಯ ಎಲ್ಲ ಬೋಧನೆಗಳ ಸಾರವನ್ನು ಒಳಗೊಂಡಿದೆ. 18ನೇ ಅಧ್ಯಾಯವು 78 ಉಪದೇಶಗಳನ್ನು ಹೊಂದಿದೆ. ಈ ಅಧ್ಯಾಯವು ಹಿಂದಿನ ಎಲ್ಲ ಅಧ್ಯಾಯಗಳ ಸಾರಾಂಶವಾಗಿದೆ. ಆದ್ದರಿಂದಲೇ ಈ ಅಧ್ಯಾಯದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ನಾವು ಅರಿಯಬಹುದಾಗಿದೆ. ಭಗವದ್ಗೀತೆಯಲ್ಲಿ ಮನುಷ್ಯನು ಹೇಗೆ ಜೀವಿಸಬೇಕು ಮತ್ತು ಯಾವುದನ್ನು ಅನುಸರಿಸುವುದರಿಂದ ಅವನಿಗೆ ಸಂತೋಷ ಅಥವಾ ಆನಂದ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಹೇಳಲಾಗಿದೆ. ಹಾಗಾದರೆ ಶ್ರೀಕೃಷ್ಣನು ಸಂತೋಷವಾಗಿ ಇರುವುದಕ್ಕೆ ಹೇಳಿರುವಂತಹ ಮಾರ್ಗಗಳೇನು ಎನ್ನುವುದನ್ನು ಇಲ್ಲಿ ತಿಳಿಯೋಣ. ಶಾಶ್ವತವಾದ ಸಂತೋಷಕ್ಕಾಗಿ ಭಗವದ್ಗೀತೆಯಲ್ಲಿ ಹೇಳಿರುವ ಮಾರ್ಗಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ವ್ಯವಸ್ಥಿತವಾಗಿ ಜೀವನವನ್ನು ನಡೆಸುವುದು ಹೇಗೆ ಎಂದು ತಿಳಿಸಿದ್ದಾನೆ. ಮನುಷ್ಯನು ಪ್ರತಿಯೊಂದು ಜೀವಿಯ ಹೃದಯ ಅಥವಾ ಕೇಂದ್ರದಲ್ಲಿ ನೆಲೆಸಿರುವ ದೇವರಲ್ಲಿ ನಂಬಿಕೆಯನ್ನ ಇಡಬೇಕು. ಪ್ರಪಂಚದ ಎಲ್ಲ ಆಚರಣೆಗಳನ್ನು ನಿಷ್ಠೆಯಿಂದ ಅನುಸರಿಸುವ ಮೂಲಕ ದೇವರ ಇರುವಿಕೆಯನ್ನು ಅನುಭವಿಸಬೇಕು. ಇದುವೇ ಜೀವನ, ಜ್ಞಾನ ಮತ್ತು ಸಂತೋಷದ ಮೂಲವಾಗಿದೆ. ಇಂದ್ರಿಯಗಳ ಗ್ರಹಿಕೆಗೆ ನಿಲುಕದ್ದು, ಮನಸ್ಸಿನಿಂದ ಸಾಧಿಸಲಾಗದದ್ದು ಅವಿನಾಶಿ ಮತ್ತು ಆತ್ಮಜ್ಞಾನ. ಆ ಆನಂದವೇ ಗುರಿಯಾಗಬೇಕು ಮತ್ತು ಅದನ್ನು ಸಾಧಿಸಿದಾಗ ಅದು ನಮ್ಮಿಂದ ದೂರವಾಗುವುದಿಲ್ಲ. ಇದೇ ಸತ್ಯ. ಭಗವದ್ಗೀತೆಯ ಪ್ರಕಾರ ಆನಂದವು ಕೇವಲ ಕ್ಷಣಿಕವಾದ ಭಾವನೆ ಅಥವಾ ಬಾಹ್ಯ ಅಂಶಗಳಿಗೆ ಸಂಬಂಧಪಟ್ಟಿದ್ದಲ್ಲ.
ಅದು ಆಧ್ಯಾತ್ಮಿಕ ಸಂಪರ್ಕ ಸಾಧಿಸುವ ಆಂತರಿಕ ಶಾಂತಿ, ತೃಪ್ತಿ ಮತ್ತು ಒಬ್ಬರ ನಿಜವಾದ ಉದ್ದೇಶಗಳೊಂದಿಗೆ ನಡೆಯುವ ಜೀವನವಾಗಿದೆ. ನಿಜವಾದ ಆನಂದವು ನಮ್ಮ ಆಳವಾದ ಮೌಲ್ಯಗಳನ್ನು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಜೀವಿಸುವುದರಿಂದ ಬರುತ್ತದೆಯೇ ವಿನಃ ಸಂತೋಷವು ಪ್ರತ್ಯೇಕವಾಗಿ ಕಂಡುಬರುವುದಿಲ್ಲ. ಆದರೆ ಆ ಆನಂದವನ್ನು ನಮ್ಮ ಕ್ರಿಯೆಗಳು ಮತ್ತು ಸಂವಹನಗಳ ಮೂಲಕ ಇತರರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಅತಿಯಾದ ಆರಾಮ ಮತ್ತು ಅತಿಯಾದ ಪ್ರೇಮವು ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಆದ್ದರಿಂದಲೇ ಅತಿಯಾದ ಆರಾಮ ಮತ್ತು ಪ್ರೀತಿಯನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಅದು ಅವರ ಜೀವನವನ್ನೇ ಹಾಳು ಮಾಡುತ್ತದೆ. ಸಮಯವು ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಯಾರೂ ತಿಳಿದಿಲ್ಲ. ಇಲ್ಲದಿದ್ದರೆ ಪಟ್ಟಾಭಿಷೇಕದ ಕೊನೆಯ ಘಳಿಗೆಯಲ್ಲಿದ್ದ ಶ್ರೀರಾಮನಿಗೆ ವನವಾಸ ಹೇಗೆ ಪ್ರಾಪ್ತಿಯಾಗುತ್ತಿತ್ತು? ಹಾಗಾಗಿ ಸಮಯಕ್ಕೆ ತಕ್ಕಂತೆ ನಂಬಿಕೆಯಿಂದ ಕೆಲಸ ಮಾಡಬೇಕು. ಮನುಷ್ಯ ಕೇವಲ ಹಣದಿಂದ ಶ್ರೀಮಂತನಾಗುವುದಿಲ್ಲ. ಒಳ್ಳೆಯ ಆಲೋಚನೆಗಳು, ಉತ್ತಮವಾದ ನಡವಳಿಕೆ ಮತ್ತು ಸುಂದರವಾದ ಆಲೋಚನೆಗಳನ್ನು ಹೊಂದಿರುವವನೇ ನಿಜವಾದ ಶ್ರೀಮಂತ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಈ ಗುಣಗಳಿಲ್ಲದೆ ಇದ್ದರೆ ಮನುಷ್ಯ ಯಾವಾಗಲೂ ಬಡವನಾಗಿರುತ್ತಾನೆ. ಸಂತೋಷವು ನಮ್ಮ ಆಲೋಚನೆಗಳು, ಕಾರ್ಯಗಳು ಮತ್ತು ವರ್ತನೆಗಳ ಮೂಲಕ ಅಭಿವೃದ್ಧಿಪಡಿಸಬಹುದಾದ ಒಂದು ಆಯ್ಕೆಯಾಗಿದೆ ಎಂದು ಭಗವದ್ಗೀತೆ ಎತ್ತಿ ತೋರಿಸುತ್ತದೆ. ಒಟ್ಟಾರೆಯಾಗಿ ಗೀತೆಯ ಬೋಧನೆಗಳು ನಮ್ಮ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ನಡುವೆ ಹೆಚ್ಚಿನ ಸಾಮರಸ್ಯ ಮತ್ತು ಸಮತೋಲನವನ್ನು ಸಾಧಿಸಲು ಸಂತೋಷದ ಮತ್ತು ತೃಪ್ತಿಕರವಾದ ಜೀವನವನ್ನು ನಡೆಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಹೀಗೆ ನಾವು ಇಲ್ಲಿ ತಿಳಿದುಕೊಂಡಂತಹ ವಿಚಾರಗಳು ಇಷ್ಟೇ. ಸಂತೋಷವಾಗಿರಬೇಕಾದರೆ ನಾವು ಉತ್ತಮ ಆಲೋಚನೆ ಮತ್ತು ಸಮಯ ಯಾವುದೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಸಮಯ ಬದಲಾವಣೆ ಆಗೇ ಆಗುತ್ತದೆ. ಇಂತಹ ವಿಶೇಷವಾದಂತಹ ಗುಣಗಳೊಂದಿಗೆ ನಾವು ಯಾವಾಗಲೂ ಜೀವನದಲ್ಲಿ ಸಂತೋಷದಿಂದ ಇರಬಹುದು. ಒಬ್ಬ ವ್ಯಕ್ತಿಯ ಅಹಂಕಾರ ಅವನನ್ನು ಖಂಡಿತವಾಗಿಯೂ ನಾಶಪಡಿಸುತ್ತದೆ. ಅಹಂಕಾರ ಮತ್ತು ಸಂಸ್ಕಾರಕ್ಕೆ ಇರುವ ವ್ಯತ್ಯಾಸ ಇಷ್ಟೇ. ಅಹಂಕಾರದಿಂದ ತುಂಬಿದ ಮನುಷ್ಯನು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾನೆ. ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಯು ತನ್ನನ್ನು ತಾನು ತಲೆಬಾಗಿ ಇತರರಿಗೆ ಗೌರವವನ್ನು ನೀಡುವುದರಲ್ಲಿ ಸಂತೋಷ ಪಡುತ್ತಾನೆ. ನಿಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡೆದುಕೊಳ್ಳುವ ಶಕ್ತಿ ಇರುವುದಿಲ್ಲ ಎಂದರ್ಥ. ಯಶಸ್ಸಿಗೆ ಕನವರಿಸುವವರು ಇದನ್ನೆಲ್ಲ ಎದುರಿಸಲು ಸಿದ್ಧವಾಗಿರಬೇಕು. ಪೂಜೆಗೆ ಇಟ್ಟ ಹೂವು ಪ್ರಸಾದವಾದರೆ ಸಮಾಧಿಗೆ ಇಟ್ಟ ಹೂವು ಸೂತಕವಾಗುತ್ತದೆ. ಎಂಥ ಲೋಕವಲ್ಲವೇ ಇದು! ಹಾಗಾಗಿ ಬದುಕಿದ್ದಾಗ ಕೆಲವರು ಒಂದು ಮಳ ಹೂವು ನೀಡದವರು ಸತ್ತಾಗ ಹೂವಿನ ಹಾಸಿಗೆಯ ಮೇಲೆ ಮಲಗಿಸುತ್ತಾರೆ. ಇಷ್ಟೇ ನೋಡಿ ಮನುಷ್ಯನ ಜೀವನ. ಮನುಷ್ಯ ಇದ್ದಾಗ ಬೆಲೆ ಯಾರೂ ಕೊಡುವುದಿಲ್ಲ. ಸತ್ತ ಮೇಲೆ ಅಯ್ಯೋ ಸತ್ತು ಹೋದನಲ್ಲ ಎಂದು ಕೊರಗುತ್ತಾರೆ, ಮರುಗುತ್ತಾರೆ. ಇದೇ ಪ್ರೀತಿಯನ್ನು ಬದುಕಿದ್ದಾಗಲೇ ಕೊಟ್ಟರೆ ಅವರ ಜೀವನಕ್ಕೆ ಒಂದು ದಾರಿಯಾದರೂ ಸಿಗಬಹುದಲ್ಲವೇ? ಆಲೋಚನೆ ಮಾಡಿ ನೋಡಿದಾಗ ಇದರ ಅರ್ಥ ಖಂಡಿತ ಪ್ರತಿಯೊಬ್ಬರಿಗೂ ತಿಳಿಯುತ್ತದೆ. ಆದರೆ ಮನುಷ್ಯನ ಯೋಚನೆಗಳು ಈಗ ಹೀಗಿಲ್ಲ. ಅವನ ಯೋಚನೆಗಳೇ ಬದಲಾಗಿ ಹೋಗಿದೆ. ಒಬ್ಬರ ಕಷ್ಟ, ಕಣ್ಣೀರು ಯಾರಿಗೂ ಕಾಣಿಸುವುದಿಲ್ಲ. ಕೇವಲ ಅವರ ಬಳಿ ಏನಿದೆ, ದುಡ್ಡಿದೆಯಾ, ಒಳ್ಳೆ ಬಟ್ಟೆ ಇದೆಯಾ, ಇಷ್ಟೇ ನೋಡುತ್ತಾರೆ. ಅಳತೆಗಣ್ಣಿನಿಂದಲೇ ಅಳತೆ ಮಾಡುತ್ತಾರೆ ಒಬ್ಬ ಮನುಷ್ಯನ ಗುಣವನ್ನು. ಆದರೆ ವ್ಯಕ್ತಿತ್ವ ಎನ್ನುವುದು ತೊಡುವ ಬಟ್ಟೆಯಲ್ಲಿಲ್ಲ, ಅವರ ವ್ಯಕ್ತಿತ್ವದಲ್ಲಿ ಅಡಗಿರುತ್ತದೆ. ಅದನ್ನು ತಿಳಿದುಕೊಂಡರೆ ಒಳ್ಳೆಯದು.
ಸ್ನೇಹಿತರೆ, ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.